ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಚಾಬು ನೋಡುವ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬಂದು ಸಂತು ಅವರ ಅಜ್ಜಿ ಮನೆಯಿಂದ, ಅಂದರೆ ಮೀನ್ಸ್ ಅವ್ರ ಮನೆ ಪಕ್ಕದ ರೋಡೆ. ಸೊ ಒಂದು ಪ್ರೊಮೋ ಶೂಟ್ ಇತ್ತು. ಪ್ರೊಮೋ ಶೂಟ್ ಅಲ್ಲ ಅದು, ಪ್ರೊಮೋ ಶೂಟ್ ಇತ್ತು, ಒಟ್ನಲ್ಲಿ ಶೂಟ್ ಇತ್ತು, ಸೆಲೆಬ್ರಿಟಿ ಶೂಟು. ಅಲ್ಲಿ ಹೋಗ್ತಾ ಇದೀವಿ. ಸೊ ನೋಡೋಣ ಏನೇನಾಗತ್ತೆ, ಯಾರ್ಯಾರು ಬರ್ತಾರೆ, ಹೇಗೆ ಮಾಡ್ತಾರೆ ಏನು ಗೊತ್ತಿಲ್ಲ ನನಗೆ. ಬ್ಯಾಗ್ ನೋಡಿ ರೆಡಿ ಆಗಿದೆ. ತಿರ್ಗೋ ಇದೊಂದು ಪರವಾಗಿಲ್ಲ ನೋಡಿ. ಇದು ಓಕೆ. ಇದು ನೋಡಿ, ಇವೆರಡು ನೋಡಿ. ಯಪ್ಪ ಇಷ್ಟಕ್ಕೆ ಹೆಂಗಂದ್ರೆ ಆಕ್ಚುಲಿ ಬರೀ ಕ್ಯಾಮ್ರಾ. ಬರೀ ಇದು ಕ್ಯಾಮ್ರಾಸ್ ಅಷ್ಟೇ, ಇನ್ನು ಲೈಟ್ಸ್ ಇಲ್ಲ. ಸೊ ಅದಕ್ಕೆ ಇವಾಗ ಸಂತು ಅವರ ಕಾರಲ್ಲಿ ಹೋಗ್ಬೇಕು. ಟೈಮ್ ಬಂದು ಇವಾಗ ಎಷ್ಟು? 7:40. ನಾನು ಕರೆಕ್ಟಾಗಿ ಇವ್ರ ಮನೆ ಹತ್ರ 7:05 ಬಂದೆ. ಬರೀ 15 ನಿಮಿಷದಲ್ಲಿ ನಮ್ಮನೆಯಿಂದ ಇಲ್ಲಿಗೆ ಬಂದೆ. ಸೊ ಬನ್ನಿ ಹೊರಡೋಣ. ಹೋಗಿ ಗಾಡಿ ಇದಾಕ್ಬೇಕು. ಏನು ಗಾಡಿ ಒಳಗ ಇಲ್ಲ, ಈಗ ಈ ಜಾಗದಲ್ಲಿ ಕರೆಕ್ಟ್ ಅಲ್ಲ, ಗಾಡಿ ಹಾಕ್ಬೇಕು ಗೈಸ್. ಕೀಲೆಸ್ ಅಂತ ಹೊಂಟಿ ನನ್ನ ಬೈಕ್ನ. ಬನ್ನಿ ಈಗ ಹೊರಡೋಣ. ಇದು ಸೆಕೆಂಡ್ ಟೈಮ್ ಸಂತು ನಾನು ಕಾರಲ್ಲಿ ಹೋಗ್ತಿರೋದು. ಲೊಕೇಶನ್ ಕಳಿಸ್ತೀನಿ ನೋಡು. ಇಲ್ಲ ಹಾಕ್ಬಿಡು, ಅದು ಸಾಂಗ್ ಹಾಕಲ್ಲ. ನಂಗೆ ಹಾಟ್ಸ್ಪಾಟ್ ಅನ್ನೋದು ಯಾಕೆ? ಈ ಫೋನಲ್ಲಿ ಹಾಕ್ಬಿಡ್ತೀನಿ ಲೊಕೇಶನ್. ಹಳೆ ಫೋನಿಗೆ ಕಳಿಸು. ಕಳಿಸ್ಕೊಳೋ ಅದರಲ್ಲ. ಇಲ್ಲ, ನನ್ನ ಫೋನಿಂದ ಕಳಿಸ್ಕೊ. ಸತಿ ಹೋದಾಗ ನೀನು ಓಡಿಸಿದ್ದೆ ಕಾರು. ಏಯ್, ಸೀಟ್ ಬೆಲ್ಟ್ ಹಾಕಲ್ಲ, ಇಲ್ಲಾಂದ್ರೆ ಪಡ್ಕೊಂತಾನೆ. ಕಂಪಲ್ಸರಿ ಎಲ್ಲರೂ ಸೀಟ್ ಬೆಲ್ಟ್ ಹಾಕಿ. ನಿಮ್ಮ ಕಾರಲ್ಲಿ ಇತ್ತು ಅಂದರೆ. ಏಯ್, ಇತ್ತು ಅಂದ್ರೆ ಅಂತೆ, ಇಲ್ಲ ಅಂದ್ರೆ ಸೀಟ್ ಬೆಲ್ಟ್ ಹಾಕ್ಸ್ಬಿಟ್ಟು ಹಾಕೊಳ್ಳಿ. ಕಿತ್ತೋದ್ ನನ್ನ ಮಕ್ಕಳ, ನಿಮ್ಗಳೆಲ್ಲ ಏನ್ ತಿಂತೀರಾ? ಅನ್ನ ತಿಂತೀರಾ, ಏಳು ತಿಂತೀರಾ? ನೀವೆಲ್ಲ ನಿಮ್ ಕರ್ತವ್ಯ ಅದು, ನೀವು ಹೇಳ್ಬೇಕು. ಹೇಳಲೇ ಇಲ್ಲ ನೀವು. ಇಲ್ಲ ಅಂದ್ರೆ ಟೈಮ್ ದಾರ ಬರುತ್ತಲ್ಲ, ಕಟ್ಕೊಂಬಿಡಿ ಸೀಟಿಗೆ. ಭುವನ್ ಅಂತವ್ರು ಇದ್ರೆ ತಡಿಯುತ್ತೆ, ನಾನು ಸತ್ಯ ಅಲ್ಲ ಇದ್ರೆ. ಬೆಳಿಗ್ಗೆ ಅದೇ ಕರ್ಮ ಸರ್, ಬಂದು ಸಿಗಾಕೊಂಡಿದ್ದು. ಗೈಸ್ ಇವಾಗ ಪೆಟ್ರೋಲ್ ಬಂಕ್ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡಿದ್ವಿ. ಅಯ್ಯೋ, ಒಂದು ಪೆಟ್ರೋಲ್ ಹಾಕಿದ್ನ ಡೀಸೆಲ್ ಹಾಕಿದ್ನು. ಪೆಟ್ರೋಲ್ ಹಾಕಿದ್ ಬರ ಸೈಕ್ ಮಾಡ್ತೀಯ ಬೆಳಗ್ಗೆ. ಗೈಸ್ ನಾವು ಹೋಗ್ಬೇಕಾಗಿರೋದು ಎಲ್ಲಿಗೆ? ಉಳ್ಳಾಲ ಅಲ್ಲ, ಅಲ್ಲಿಗೆ ಹೋಗ್ಬೇಕಾಗಿರೋದು. ಇವನ್ ಕೊಟ್ಟಿರೋ ಲೊಕೇಶನ್ ಹಾಕಿದೆ 3 ಕಿಲೋಮೀಟರ್ ತೋರಿಸ್ತಿದೆ. 3 ಕಿಲೋಮೀಟರ್ ಹೆಂಗ್ ಉಳ್ಳಾಡ್ಲಿ? ಕರೆಕ್ಟ್ ಹಾಕೋ ಲೊಕೇಶನ್. ನಂಗೆ ಬರ್ತಿಲ್ಲಪ್ಪ. ನನ್ನ ಫೋನ್ ಅಲ್ಲಿ ಓಪನ್ ಮಾಡ್ಕೊ ನೋಡು. ಸಾಯ್ತಿ ತಾಕೋಣ ಅವ್ನು ಇವಾಗ. ಜಸ್ಟ್ ಮಿಸ್ ಹೊಗೆ ಹಾಕೊಂತಿದ್ದ. ಬೆಳಗ್ಗೆ ಏನೋ ಓಡಿಸ್ತಾರ ಗಾಡಿಲೇ. ಜೀವನದ ಮೇಲೆ ಭಯ ಭಕ್ತಿ ಏನೂ ಇಲ್ಲ ಜನಕ್ಕೆ. ಸಿಗ್ತಾ ಲೊಕೇಶನ್ ಇರೋ ವಾಟ್ಸಪ್ ಸಿಗ್ತಾ. ವಾಟ್ಸಪ್ ಅಲ್ಲೇ ಐತಲ್ಲ. ಎಷ್ಟು ಆ್ಯಪ್ ಇಟ್ಕೊಂಡಿದ್ದಾನೆ ಅಂದ್ರೆ ಅರ್ಧ ಎಡಿಟಿಂಗ್ ಆ್ಯಪ್ ಇರ್ತವೆ. ನೀನ್ ಕಳ್ಸಿರೋದೇ ಬೇರೆ, ನಿಮ್ಮ ಅಪ್ಪ ಕಳ್ಸಿರೋದೇ ಬೇರೆ. ಇಲ್ಲ, ಅದೇ ನಾನು ಫಾರ್ವರ್ಡ್ ಮಾಡಿದೆ. ನಿನ್ ತಲೆ ಸೀರಿಯಸ್ಲಿ ಫಾರ್ವರ್ಡ್ ಮಾಡಿದ್ದು. ಗೈಸ್ ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದೀವಿ. ಓ, ಯಾವ್ದೋ ಮನೆ ಕಣೋ ಹೇಳಿ. ಇಲ್ಲ ಹಾಕೋಣ ಗಾಡಿ. ನೋಡಿ ಕ್ಯಾರವಾನ್ ಎಲ್ಲ ಬಂದಿದೆ. ಹೆಂಗಾಗಿದೆ ಅಂದ್ರೆ, ನನ್ನನ್ನ ಇವನು ಕರ್ಕೊಂಬಂದ ಒಂದು ಶೂಟಿಂಗ್ಗೆ. ಇವಾಗ ನಾನು ಶೂಟಿಂಗ್ ಮಾಡಿ, ನಾನು DOP, ನೀನ್ ಡೈರೆಕ್ಟ್ರು. ಕರೆಕ್ಟಾಗಿ ಹಾಗೆ ಬಂದಿದ್ದೀವಿ. ಹೋಗಿ ಎಲ್ಲ ಮುಖ ನೋಡ್ತವ್ರಿ. ಬನ್ನಿ ಹೋಗೋಣ. ನೋಡ್ಲಿ ಬಿಡ, ಲೆಟ್ಸ್ ಗೋ. ಈ ಬೆಲ್ಟೇ ತೆಗ್ದಿಲ್ಲ. ಯಾರ್ರೀ? ಓ, ನಮ್ಮ ಪ್ರೊಡ್ಯೂಸರು.
ಎಲ್ಲರೂ ಅಲ್ಲೇ ಏನಿಲ್ಲಪ್ಪ. ಗೈಸ್ ಏನೋ ಶೂಟಿಂಗ್ ಸ್ಪಾಟಲ್ಲಿ ಊಟ ಮಾಡ್ತಾ ಇದ್ದೀವಿ. ಹೇಳ್ಬಾರ್ದು ಆದರೂ ಹೇಳ್ತೀನಿ, ಸ್ಕ್ರೀನ್ ಮುಂದೆ ಕೂತ್ಕೊಂಡು ಎಷ್ಟೋ ಮಿಸ್ಟೇಕ್ಗಳು ನಾನು ಸದ್ದು, ಲೈಟಿಂಗ್ದು. ಡೈರೆಕ್ಟ್ರ್ ಅವರು ಆ ಕಡೆ ನಿಂತ್ಕೊಂಡು ಏನೋ ಹೇಳ್ತಿದ್ರು. ಸ್ಕ್ರೀನ್ ನಾನು ಎಲ್ಲ ಹಾಕ್ತೀನಿ ನೋಡಿ ವೀಡಿಯೋಸು. ಮಿಸ್ಟೇಕ್ ಅಂತ ಮುಂದೆ ಹೇಳೋಕ್ಕಾಗಲ್ಲ. ಇನ್ನೊಂದಂದರೆ ನಾವು ಥಿಂಕ್ ಮಾಡಿದ್ದೇನೆಂದರೆ, ನಾವು ಆ ಸ್ಪಾಟಲ್ಲಿ ಇದ್ದರೆ ಏನು ಇಂಪ್ರೊವೈಸೇಷನ್ ಮಾಡ್ತಿದ್ವಿ, ಲೈಟ್ ಬೇರೆ ಥರ ಹಿಂಗೆ ಮಾಡಿಸ್ತಿದ್ವಿ. ನಾವು ಅದನ್ನೇ ಮಾತಾಡ್ಕೊಂಡು ಕೂತಿದ್ದು. ಆಮೇಲೆ ಯಾರು ಡೈರೆಕ್ಟ್ರು ಯಾರು DOP ಇದ್ದಾರೆ ಅವ್ರ ಹತ್ರ ಹೋಗಿ ಮಾತಾಡಿ ಅವ್ರ ನಂಬರ್ ಇಸ್ಕೊಂಡು ಎಲ್ಲ ಮಾತಾಡಿ ಎಲ್ಲ ಆಯಿತು. ಇದು ಇನ್ನೂ ಶೂಟಿಂಗ್ ಅರ್ಧನೂ ಮುಗ್ದಿಲ್ಲ, ಕಾಲು ಭಾಗ ಅಷ್ಟೇ. ಆಲ್ರೆಡಿ 3 ಗಂಟೆ. ಎಷ್ಟು 1 ನಿಮಿಷನೂ ಇಲ್ಲ ವೀಡಿಯೋ ಇದು. ಆ 1 ನಿಮಿಷ ವೀಡಿಯೋಗೆ 1 ದಿನ ಪೂರ್ತಿ ಶೂಟ್. ಏನು ಹೇಳ್ತೀರ ಹೇಳಿ. ಇದು ಸಾಕಾಗಿದೆ ಮಾತ್ರ. ಚಪಾತಿ ದಾಳು ಹೇಗಿದೆಯೋ ತಿನ್ಬಿಟ್ಟು ಸಿಗ್ತೀನಿ. ಅಲ್ಲಿಂದ ಹೊರಟು ಸಾಕಷ್ಟು ಕಲ್ತ್ವಿ, ನೋಡಿದ್ವಿ. ಆಮೇಲೆ ಗೊತ್ತಿರೋದನ್ನ ಹೇಗೆ ಇಂಪ್ರೂವೈಸ್ ಮಾಡೋದು ಅಂತ ನಾನು ಕಲ್ತ್ಕೊಂಡ್ವಿ. ಆ್ಯಂಡ್ ಎಷ್ಟೋ ಜನ ಪರಿಚಯ ಆದರು. ಕ್ಯಾಮ್ರಾಗೆ ಏನೇನು ಮಾಡ್ತಾರೆ, ಹೇಗೆ ತೆಗಿತಾರೆ, ಲೈಟಿಂಗ್ ಹೇಗೆ ಮಾಡ್ತಾರೆ, ಪ್ರತಿಯೊಂದು ನೋಡಿ ಎಲ್ಲ ಮಾಡಿದ್ವಿ. ಸೊ ಇಟ್ ವಾಸ್ ಅ ನೈಸ್ ಡೇ. ನಾನು ಆ್ಯಕ್ಚುಲಿ ಸಂತುಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇವತ್ತೇನೋ ಮೀಟಿಂಗ್ ಇದೆ, ಪ್ರೋಗ್ರಾಮ್ನ ತುಂಬ ಇಂಪಾರ್ಟೆಂಟ್ ಮೀಟಿಂಗು. ಆ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡಿ ರೈಟ್ ಬೇಡ ಕಣೋ, ನನಗೆ ಇದು ಬಂದಿದೆ, ಇಲ್ಲಿಗೆ ಹೋಯ್ತು ಅಂದರೆ ಕಲಿತೀವಿ ಏನಾರ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗೋಣ, ಮೀಟಿಂಗ್ ಬೇಕಾದ್ರೆ ನೆಕ್ಸ್ಟ್ ಡೇ ಯಾವಾಗಾರ ಮಾಡೋಣ ಅಂತಂದ. ಸೊ ಆ ಕಾರಣಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿ ಇಲ್ಲಿಗೆ ಬಂದು ಎಲ್ಲ ಮಾಡಿ ಇಟ್ ವಾಸ್ ಎ ನೈಸ್ ಡೇ. ಬಿಕಾಸ್ ಬೆಳಗ್ಗೆ ನಾವು 8:30 ಅಷ್ಟೊತ್ತಿಗೆಲ್ಲ ಇಲ್ಲಿದ್ವಿ. 8:30 9:30 ಅಷ್ಟೊತ್ತಿಗೆಲ್ಲ ಇಲ್ಲಿದ್ವಿ. ಆ್ಯಂಡ್ ಟೈಮ್ ಹೇಗೆ ಹೋಯಿತು ಅನ್ನೋದು ಫಸ್ಟ್ ಗೊತ್ತಾಗಿಲ್ಲ. ಬಿಕಾಸ್ ನಾವು ಮುಳುಗೋಗ್ಬಿಟ್ಟಿದ್ವಿ. ಈ ಟೈಮಲ್ಲಿ ಹೊಟ್ಟೆನೂ ಹಸುವಾಗಿಲ್ಲ. ಇನ್ನೊಂದೇನು ಅಂದರೆ, ಅಕಸ್ಮಾತ್ ಹೇಗೆ ಶಾರ್ಟ್ ಇಕ್ಕಿದ್ರು ಅಲ್ಲಿ ಏನು ಇಂಪ್ರೂವೈಸ್ ಮಾಡ್ಬೋದು. ಮೀನ್ಸ್ ಎಕ್ಸ್ಟ್ರಾ ನಮ್ಮಿಬ್ಬರ ಪ್ರಕಾರ ಹೇಳ್ತಿರೋದು. ಲೆಫ್ಟ್ ಹೋಗಿಲ್ಲ, ಲೆಫ್ಟಾ? ಹಾಂ, ನಮ್ಮಿಬ್ಬರ ಪ್ರಕಾರ ಏನೇನು ಇಂಪ್ರೂವೈಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಒಂದು ಕಡೆ ಒಂದು ಶಾರ್ಟ್ ಇಕ್ಕಿದ್ರು ವೈಟ್ ಇದು ಲೆನ್ಸಲ್ಲಿ. ಸೊ ಅಲ್ಲಿ ನಾವು ಸುಮ್ಮನೆ ಥಿಂಕ್ ಮಾಡ್ತಾ ಇದ್ವಿ, ಪ್ರಾಪರ್ಟಿ ಇದ್ರೆ ಚೆನ್ನಾಗಿರುತ್ತೆ ಇತ್ತು. ಆ ಕಡೆ ಸೈಡಿಗೆ ಮಾಡ್ತಿದ್ವಿ, ಈ ಕಡೆ ಎಲ್ಲ ಬ್ಲ್ಯಾಂಕ್ ಇತ್ತು. ಬ್ಲ್ಯಾಂಕ್ ಇಡಬೇಕಾದ್ರೆ ನಾನು ಸುಮ್ಮನೆ ಕೆಳಗಡೆ ವಾಸ್ ಬಿದ್ದಿತ್ತು, ಅದನ್ನ ತೆಗೆದು ಸುಮ್ಮನೆ ಮೇಲ್ಗಡೆ ಇಕ್ತೆ. ಅವ್ರಿಗೆ DOP ಇದ್ದಿಲ್ಲ, ಕರೆಕ್ಟ್ ಇಂಚು ಮುಂದೆ ಇಕ್ಕು ಚೆನ್ನಾಗಿರುತ್ತೆ ಅಂತಂದ್ರು. ಸೊ ಹಂಗೆ ನಮ್ಮ ತಲೆ ನಾವು ಯೂಸ್ ಮಾಡಿದ್ವಿ. ಹಾಗೆ ಏನೇನೋ ಚೆನ್ನಾಗಿತ್ತು, ಒಟ್ಟಿನಲ್ಲಿ ಫೀಲ್ ಚೆನ್ನಾಗಿತ್ತು. ಸೊ ಇಷ್ಟ ಆಗಿತ್ತು ಇವತ್ತಿನ ನನ್ನ ದಿನ. ಅವನದೇ ಹೇಗಿತ್ತು ಅಂತ ಅವನಿಗೆ ಕೇಳಿ. ಹೇಗಿತ್ತು ಎಲ್ಲ ಅವ್ನು ಹೇಳಿದ್ದೆ, ನಿನ್ನೇನು ಹೇಳೋದು ಅಷ್ಟೇ. ಆ್ಯಕ್ಚುಲಿ ಡೈರೆಕ್ಟ್ರು ಪರಿಚಯ ಇರಲಿಲ್ಲ, ಕ್ಯಾಮ್ರಾಮ್ಯಾನು ಪರಿಚಯ ಇರಲಿಲ್ಲ. ಬಟ್ ಕ್ಯಾಮ್ರಾಮ್ಯಾನ್ ಹೆಂಗೆ ಅಂದರೆ ನಮ್ಮಿಬ್ಬರನ್ನೇ ಹಿಂಗೆ ನೋಡ್ತಾ ಇದ್ರು. ಯಾರು ಇವ್ರು ಹಿಂಗೆ ನೋಡ್ತಾ ಇದ್ದಾರೆ ಅಂತ. ನಾವು ಕ್ಯಾಮ್ರಾನೇ ನೋಡ್ತಿದ್ವಿ, ಯಾಕಂದರೆ ಆ್ಯರಿ ಕ್ಯಾಮ್ರಾ ಯೂಸ್ ಮಾಡಿದ್ದು. ಸೊ ಆ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದಿದ್ದು ನಾವು. ಆ ಕ್ಯಾಮ್ರಾಗೆ ಏನೇನು ಹಾಕ್ತಾರೆ, ಹಿಂಗಿದು ಸೆಟಪ್ ಮಾಡ್ತಾರೆ, ಹೇಗೆ ಲಾಕ್ ಮಾಡ್ತಾರೆ, ಹೇಗೆ ಲೆನ್ಸು ಝೂಮ್ ಇನ್ ಝೂಮ್ ಔಟ್ ಮಾಡ್ತಾರೆ, ಯಾವ ಲೆನ್ಸ್ ಯೂಸ್ ಮಾಡ್ತಾರೆ, ಅದನ್ನೆಲ್ಲ ನೋಡ್ತಿದ್ವಿ. ಕ್ಯಾಮ್ರಾಮ್ಯಾನ್ ಹಿಂಗೆ ನಮ್ಗೆ ಏನು ಇವ್ರು ಹಿಂಗೆ ನೋಡ್ತಾವ್ರೆ ಅಂತ. ಆಮೇಲೆ ಇವನು ಹೋಗಿ ಮಾತಾಡಿಸ್ದ. ಸೊ ಆದ್ಮೇಲೆ ಇವ್ರು ಏನಂತ ಗೊತ್ತಾಗಿರ್ತಾರೆ.
ಆಮೇಲೆ ಅವ್ರು ನೋಡೋದೇ ಬಿಟ್ಬಿಟ್ರು ನಾವು. ಏನೋ ಪಾಪ ಹುಡುಗರು ಕಲಿತಾರೆ ಕಲೀಲಿ. ಸೊ ಇಷ್ಟ ಆಗಿತ್ತು. ಸೊ ಇನ್ನು ರೋಡ್ ಅಂತೂ ನೋಡಿ ಸಖತ್ ಅಧ್ವಾನ ಆಗ್ಬಿಟ್ಟಿದೆ. ತುಂಬ ಏನ್ ಹೇಳೋದು, ನೈಸ್ ರೋಡ್, ಕ್ರೇಜಿ. ಅದಕ್ಕೆ ಇನ್ನು ಮಿಕ್ಕಿದ ಬ್ಲಾಗು ಟ್ರಾವೆಲಲ್ಲಿ ಬೋರ್ ಆಗುತ್ತೆ ನಿಮಗೆ. ಸೊ ಆ ಒಂದು ರೀಸನ್ಗೆ ಸಂತೋಷ್ ಅವರ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಸಿಗ್ತೀನಿ. ಗೈಸ್, ನೆನ್ನೆ ಅವ್ರ ಮನೆಯಿಂದ ಬಂದು ಊಟ ಮಾಡಿ ಮಲ್ಕೊಂಬಿಟ್ಟೆ ಅಷ್ಟೇ. ಆಮೇಲೆ ಅವ್ರ ಮನೆಯಿಂದ ಆ್ಯಕ್ಚುಲಿ ಆ ಶೂಟಿಂಗ್ ಪ್ಲೇಸಿಂದ ಅವ್ರ ಮನೆಗೆ ಹೋಗಿ, ಅವ್ರ ಮನೆಯಿಂದ ಅವ್ರ ಫ್ರೆಂಡ್ಸ್ ಜೊತೆ ಟೀ ಕುಡಿಯೋಕ್ಕೆ ಹೋಗಿ, ಟೀ ಕುಡ್ಕೊಂಡು ಹಂಗೆ ಅವ್ರ ಮನೆ ಹತ್ರ ಬಂದು ನನ್ನ ಗಾಡಿ ಎತ್ಕೊಂಡು ವಾಪಸ್ಸು ನನ್ನ ಮನೆಗೆ ಬಂದುಬಿಟ್ಟು ಊಟ ಮಾಡಿ ಮಲ್ಕೊಂಬಿಟ್ಟೆ. ಫುಲ್ ಟಯರ್ಡ್ ಆಗಿತ್ತು. ಆ್ಯಂಡ್ ಇವತ್ತು ಬೆಳಗ್ಗೆ ವ್ಲಾಗ್ನ ಏನು ಮಾಡ್ತಾಯಿದ್ದೀನಿ, ಯಾವಾಗಲೂ ಹೇಳ್ತಾರೆ ಒಂದೇ ಮಾತು, ಗೆದ್ದೆ ಗೆಲುವು ಒಂದೇ ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚಾಬುವನ್ನು ಮಾಡುವ ನಮಸ್ಕಾರ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬಾಯ್. ಆ್ಯಂಡ್ ಐ ಆಮ್ ರಿಯಲಿ ಸಾರಿ ಡಿಲೇ ಮಾಡಿದ್ದಕ್ಕೆ. ಎಕ್ಸಾಮ್ಸ್ ಇತ್ತು, ಒಂದು ಕಾರಣಕ್ಕೆ ನನಗೆ ಕಂಟೆಂಟ್ ಕೊಡೋಕ್ಕಾಗ್ತಾಯಿಲ್ಲ, ತಲೆ ಓಡ್ತಾ ಇರಲಿಲ್ಲ. ಆ ಒಂದು ರೀಸನ್. ಇನ್ಮೇಲಿಂದ ವ್ಲಾಗ್ಸ್ ಹಾಕ್ತೀನಿ, ಕಂಟೆಂಟ್ ಆದಷ್ಟು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೀನಿ ಅಂತ ಅನ್ಕೋತೀನಿ. ಇದರಿಂದನೇ ಡೈಲಿ ವ್ಲಾಗ್ ಸ್ಟಾರ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ, ಬಟ್ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಮುಂಚೆ ಹೇಗಿತ್ತೋ ಅದೇ ರೀತಿ ಈಗಲೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬಾಯ್. ಸಿ ಯು. ಲವ್ ಯು ಆಲ್.